ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ನಮ್ಮ ದೇಶದಾಗ ಅಪರಾಧಿಗಳಿಗೆ ಶಿಕ್ಷೆ ಆಗೋಕ್ಕಿಂತನೂ ನಿರಪರಾಧಿಗಳಿಗೆ ಶಿಕ್ಷೆ ಆಗಿರ್ತಕ್ಕಂಥದ್ದು ಬಹಳ ಅದ. ನಮ್ಮ ದೇಶದಲ್ಲಿ ಭ್ರಷ್ಟಾಚಾರರಿಗೆ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಿರೋಕ್ಕಿಂತ ಅಮಾಯಕರಿಗೆ ಶಿಕ್ಷೆ ಆಗಿರ್ತಕ್ಕಂಥದ್ದು ಬಹಳ ಅದ. ಹೋರಾಟಗಾರರಿಗೆ ಶಿಕ್ಷೆ ಆಗಿರ್ತಕ್ಕಂಥದ್ದು ಬಹಳ ಅದ. ಇದು ನಮ್ಮ ದೇಶದ ಪರಿಸ್ಥಿತಿ. ಯಾಕಂದ್ರೆ ನಾವು ಓಟ್ ಹಾಕಿ ಇವರನ್ನ ವಿಧಾನಸೌಧಕ್ಕೋ ಆಮೇಲೆ ದಿಲ್ಲಿ ಅಲ್ಲಿವರೆಗೂ ಇವರನ್ನ ಕಳಿಸಿರ್ತೀವಲ್ಲ, ಅದು ನಮ್ಮ ಮೆಟ್ಕೊಂಡು ನಾವು ಹಿಡ್ಕೊಳ್ಬೇಕು. ಅದೇ ಪರಿಸ್ಥಿತಿ ಇವತ್ತು ಏನಾಗಿದೆಪ್ಪ ಅಂದ್ರೆ ಸೌಜನ್ಯ ವಿಚಾರದಲ್ಲಿ, ಧರ್ಮಸ್ಥಳ ಪ್ರಕರಣದಲ್ಲಿ ಇವತ್ತು ಕಂಡು ಬರ್ತಕ್ಕಂಥದ್ದು. ಯಾವ ಮೀಡಿಯಾಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗಿತ್ತಲ್ಲ, ಆ ದರಿದ್ರ ಮೀಡಿಯಾಗಳು ಇವತ್ತು ಹೊಲಸೆಬಿಸಿಬಿಟ್ಟಿದ್ದಾವ, ಹೇಳ್ತಿನೋ ಕೆಲಸ ಮಾಡ್ತಾ ಇದ್ದಾವ. ಮಟ್ಟಣ್ಣನವರು ಸಾಹೇಬರು ಉತ್ತರ ಕರ್ನಾಟಕದ ಹುಲಿ, ಪ್ರಾಮಾಣಿಕ ಹುಲಿ ನಮ್ಮ ಮಟ್ಟಣ್ಣನವರು ಸಾಹೇಬರು. ಜೊತೆಗೆ ಹಿಂದೂ ಸಾಮ್ರಾಟ, ಹಿಂದೂ ಹೃದಯಗಳ ಸಾಮ್ರಾಟ ಮಹೇಶ್ ತಿಮ್ಮರೊಡ್ಡಿ ಇವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಜಯಂತ್ ಆಗಿರ್ಬೋದು, ವಿಠ್ಠಲಗೌಡ ಆಗಿರ್ಬೋದು, ಇನ್ನೂ ಎಷ್ಟೋ ಅಮಾಯಕ ಮಹಿಳಾ ಹೋರಾಟಗಾರ್ತಿಯರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದಕ್ಕ ಈ ಮೀಡಿಯಾದವರಿಗೆ ಎಷ್ಟು ಹೇಳಿ ತಿಂದಿರಬೇಕು. ಸಮಾಜವನ್ನ ಸುಧಾರಣೆ ಮಾಡ್ತಕ್ಕಂಥದ್ದು, ಸಮಾಜವನ್ನ ತಿದ್ದತಕ್ಕಂಥ ಕೆಲಸ ಈ ಮೀಡಿಯಾದವ್ರು ಮಾಡಬೇಕು. ರಾಜಕಾರಣಿಗಳ ಮುಕ್ಕಳಾಗ ಮೆಟ್ಟ ಹಾಕಿ ಎಬ್ಬಿಸ್ಬೇಕು ಇವರು. ಇಲ್ಲ, ರಾಜಕಾರಣಿಗಳ ಮುಕ್ಕಳಾಗ ಮೆಟ್ಟ ಹಾಕಿ ಅದನ್ನು ನೆಕ್ಕುವಂತ ಕೆಲಸ ಮಾಡ್ತಾ ಇದಾವೆ ಈ ಮೀಡಿಯಾಗಳು. ಧಿಕ್ಕಾರ ಇವರಿಗೆ. ಯಾವ ಚಿನ್ನಯ್ಯ ನಾನು ಬುರುಡೆ ತಗೊಂಡು ಬಂದಿದ್ದು ನಿಜ ಅದ. ನಾನಿಲ್ಲಿ ಸುಮಾರು ಹೆಣಗಳನ್ನ ಹೂತ್ ಹಾಕಿದ್ದೀನಿ. ಆ ಉದಯ ಆಗಿರ್ಬೋದು, ಅವ್ರು ಯಾರ್ಯಾರು ಅದರಲ್ಲ ಅವ್ರ ಹೆಸರುಗಳು, ಅವ್ರದೆಲ್ಲ ಹೆಸರು ತಗೊಂಡ. ವೀರೇಂದ್ರ ಹೆಗಡೆ ಹೆಸರು ತಗೊಂಡ, ಹರ್ಷೇಂದ್ರ ಜೈನ್ ಹೆಸರು ತಗೊಂಡ. ಇವರೆಲ್ಲರೂ ಇದಕ್ಕೆ ಕಾರಣೀಕರ್ತರು ಅದಾರ. ಇವರಿಂದ ನಾ ಈ ಹೆಣಗಳನ್ನ ಇಲ್ಲಿ ಹೂತ್ ಹಾಕಿದ್ದೀನಿ ಅನ್ನೋ ಎಲ್ಲ ಮಾಹಿತಿಗಳನ್ನ ಕೊಟ್ಟರೂ ಕೂಡ ಅದನ್ನ ಇಡೀ ಕರ್ನಾಟಕ ಜನತೆಗೆ ಬಿಚ್ಚಿ ಹೇಳ್ತಕ್ಕಂಥ ಕೆಲಸವನ್ನ ಈ ದರಿದ್ರ ಮೀಡಿಯಾದವರು ಮಾಡಲಿಲ್ಲ. ಅದನ್ನ ಮುಚ್ಚಿ ಹಾಕಿದ್ರಿ. ಆ ಚಿನ್ನಯ್ಯ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನ ಮುಚ್ಚಿ ಹಾಕಿದ್ರು. ಅದನ್ನ ಅದೇ ಚಿನ್ನಯ್ಯ ಇವತ್ತು 200 ಕೋಟಿ ಹಗರಣದ ನನಗೆ ದುಡ್ಡಿನ ಆಮಿಷವನ್ನ ಒಡ್ಡಿದ್ರು ಅನ್ನೋ ಮಾಹಿತಿ ಹೋಗಿ ಏನು ಹೇಳ್ಯಾನಲ್ಲ, ಅದನ್ನ ಈ ಮೀಡಿಯಾದವ್ರು ತೋರಿಸ್ತಕ್ಕಂಥದ್ದು ಹೆಂಗದಪ್ಪ ಅಂದ್ರ ಇವ್ರ ನಾಯಿ ಬಂದು ಗಜ್ಮಾ ಮಾಡಿದವ್ರ ಜೊತೆ ಮಾಡ್ತಾರೆ. ಇವ್ರು ನಾಯಿ ಬಂದು ಇವರನ್ನ ಗಜ್ಮಾ ಮಾಡಿದವ್ರ ತರ ಮಾಡ್ತಾರೆ. ಒಂದು ಸೌಜನ್ಯ ಅಂತಕ್ಕಂಥ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಕ್ಕೆ ನಿಮ್ಮ ಕೈಲಿ ಆಗಲಿಲ್ಲ. ಇನ್ನು ಅಲ್ಲಿ ಅನಾಥವಾಗಿ ಸತ್ತಿರ್ತಕ್ಕಂಥ ಎಷ್ಟೋ ಅಮಾಯಕ ಹೆಣ್ಣುಗಳು ಏನ ರಕ್ತ ಕಣ್ಣೀರನ್ನ ಸುರಿಸಾಕದವಲ್ಲ, ಅವಕ್ಕೆಲ್ಲ ಏನು ನ್ಯಾಯ ಕೊಡ್ತಿರ್ಲೇ ದರಿದ್ರ ಮೀಡಿಯಾಗಳ. ಹೊಟ್ಟಿಗೆ ಹೇಳಿ ತಿಂತೀರೋ ಅನ್ನ ತಿಂತೀರಿ ನೀವು. ಅಜಿತ್ ಹನುಮಕ್ಕನವ್ರ ಬಗ್ಗೆ ಹೇಳ್ಬೇಕಂದ್ರೆ, ಅಜಿತ್ ಹನುಮಕ್ಕನವರ್ ನಿನ್ನ ಬಾಯಾಗ ಶ್ರೀರಾಮ ಅದಾನ, ಅದರ ಮನುಷ್ಯನಾಗ ನಾಥುರಾಮ ಅದಾನ 100%. ಯಾಕಂದ್ರೆ ನಿನ್ನಂಥ ಒಬ್ಬ ನಾಲಾಯಕ ಪತ್ರಕರ್ತನನ್ನ ನಾನು ಇಲ್ಲಿವರೆಗೂ ಯಾವತ್ತೂ ನೋಡಲಿಲ್ಲ. ನಾನು ನಿನ್ನನ್ನು ಭಾಳ ಫಾಲೋ ಮಾಡ್ತಾ ಇದ್ದೆ ಮೊದಲು. 24x7 SNet ಸುವರ್ಣ ನಿನ್ನನ್ನು ಫಾಲೋ ಹೆಂಗೆ ಮಾಡ್ತಿದ್ದಂದ್ರೆ ನೀನು ಏನೋ ಅದೇ ದಿಟ್ಟ ನಿರಂತರ ಏನೋ ಇತ್ತಲ್ಲ ನಿಂದ, ಹಂಗೆ ನಿನ್ನನ್ನು ನೋಡ್ತಾ ಇದ್ದೆ ನಾನು. ಆದರೆ ನೀನು ಕೂಡ ಆ ರಾಜಕೀಯ ನಾಯಕರ ಕೊಂಡ್ಯಾಗ ಮೆಟ್ಟ ಹಾಕಿ ನೆಕ್ತಿ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಅದಕ್ಕೆ ಹೇಳಿದ್ನಿ, ನಿನ್ನ ಬಾಯಾಗ ಶ್ರೀರಾಮ, ಅದರ ಹೃದಯದಾಗ ಏನದಪ್ಪ ಅಂದ್ರೆ ನಾಥುರಾಮ ಅದ ನಿನಗೆ. 200 ಕೋಟಿ ಹಗರಣ, ಬುರ್ಡೆ ಗ್ಯಾಂಗ್ ಅರೆಸ್ಟ್, ಶಿಕ್ಷೆ. ನಿನ್ನ ಹತ್ರ ಸಾಕ್ಷಿ ಅದ. ನೀ ಅದು ಯಾವುದೋ ಸ್ಟಿಂಗ್ ಆಪರೇಷನ್ ಮಾಡ್ತಿರ್ತಿ ಹೇಳ್ತೀಯಲ್ಲ, ಏನೋ ನಾ ಆಪರೇಷನ್ ಮಾಡಿದ್ನಿ, ನಾಯಿ ಆಪರೇಷನ್ ಮಾಡಿದ್ನಿ, ದನಗಳ ಆಪರೇಷನ್ ಮಾಡಿದ್ದೆ ಏನು ಹೇಳ್ತಿರ್ತೀಯಲ್ಲ, ಅಂಥದೊಂದು ಏನಾದರೂ ಆಪರೇಷನ್ ಮಾಡಿ ಆ 200 ಕೋಟಿ ಏನು ತಗೊಂಡಿದಾರಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲೆಗಳನ್ನ ಕೊಡಿ ನೋಡೋಣ. ಯಾಕೆ ಸುಮ್ಮನೆ ಎಣ್ಣೆ ಬೆಣ್ಣೆ? ನಾನು ಒಂದು ತಿಳಿತಾ ಇಲ್ಲ, ಸಿದ್ದರಾಮಯ್ಯನವರು ಇರೋವರೆಗೂ ಕೂಡ ಈ 200 ಕೋಟಿ ಆಮೇಲೆ ಇವು ಕೆಲವೊಂದಿಷ್ಟು ನಾಯಿಗಳೆಲ್ಲ ಬಾಲ ಮುಚ್ಕೊಂಡು ಕೂತಿದ್ದು. ಯಾವಾಗ ನಮ್ಮ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರಲ್ಲ, ಈ ಬುಳು ಸೆಗಡಿಯಾಗಿನ ಹುಳ ಎಲ್ಲಿಂದ ಹೇಳಕತ್ತ ಅನ್ನೋದು ನನಗೆ ಇವತ್ತಿಗೂ ಕೂಡ ಕನ್ಫ್ಯೂಸ್ ಆಗ್ತಾ ಇದೆ. ಹೌದು,
ಈ ಚಿನ್ನಯ್ಯ ಕೊಟ್ಟಿರ್ತಕ್ಕಂಥ ಹೇಳಿಕೆಯ ಹಿಂದೆ ಯಾರ ಕೈವಾಡದ ನನಗೇನು ಬೇಕು ಗೊತ್ತೇನ್ರಿ? ಕೆಲವೊಂದಿಷ್ಟು ನಾಯಿಗಳಿಗೆ ಜೈಲು ಪಾಲ ಆಗ್ಯಾವ, ಹೋಗ್ಯಾವ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಅದಾವ. ಜಾತಿ ಧರ್ಮ ಮಧ್ಯೆ ಜಗಳ ಹಚ್ಚೋದು, ಹೊಲಸು ದಂಧೆ ಎಬ್ಸೋದು, ಹೇಳಿ ತಿನ್ನೋ ಕೆಲಸ ಮಾಡಿ ಜೈಲಿನ ಕುನ್ನೋದ ಪರಿಸ್ಥಿತಿ ಬಂದಾವ. ಯೋಗಕ್ಕೆ ಮಹೇಶ್ ಶೆಟ್ಟಿ, ತಿಮ್ಮರೊಡ್ಡಿ ಕೇವಲ 30, 32, 34 ಪ್ರಕರಣಗಳು ಅವ್ರ ಮೇಲೆ ಅದಾವ. ಅದು ಕೂಡ ಅದರಲ್ಲಿ 90% ಸುಳ್ಳು ಪ್ರಕರಣಗಳು ದಾಖಲೆ ಅದಾವ ಅವ್ರ ಮೇಲೆ. ಆದ್ರೆ 300ಕ್ಕಿಂತ ಹೆಚ್ಚು ಪ್ರಕರಣಗಳಿರ್ತಕ್ಕಂಥ ನಿಮ್ಮ ಕಾಮಾಂದ, ಅವನಿಗೆ ಯಾವ ಶಿಕ್ಷೆ, ಅವನಿಗೆ ಯಾವ ಗಡಿಪಾರವನ್ನು ಹಾಕ್ತೀರಿ ನೀವು? ಅವನಿಗೇನು ಗಲ್ಲು ಶಿಕ್ಷೆ ಹಾಕ್ತಿರೋ, ಏನು ರೋಡ್ ಮ್ಯಾನಿಸ್ ಗುಂಡು ಹಾಕಿ ಕೊಲ್ತೀರೋ? ಯಾವ ಕಾನೂನನ್ನು ಜಾರಿ ತರ್ತೀರಿ ಅವನಿಗೆ? ಯಾಕ ಇಲೆಕ್ಷನ್ ಆಡೋದಕ್ಕೆ, ಇಲೆಕ್ಷನ್ ನಿಲ್ಲೋದಕ್ಕೆ ನಿಮಗೆ ದುಡ್ಡು ಕೊಡ್ತಾನ? ಬ್ಲ್ಯಾಕ್ ಮನಿ ಅದ, ನಿಮ್ಮ ದುಡ್ಡೆಲ್ಲ ಆ ಧರ್ಮಸ್ಥಳ ಸಂಘದಲ್ಲಿ ಅದ. ಯಾಕೆ ಅವನನ್ನು ಜಗ್ಗಿ ಎಳೆದು ತೆಗೆದು ಅವನು ಗೋಟಿ ಲಡ್ 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 ಒಡೆದು ಇಡೀ ಸಮಾಜಕ್ಕೆ ಮಾದರಿ ಯಾಕಾಗೋದಿಲ್ಲ? ಯಾಕಾಗೋದಿಲ್ಲ ಅತ್ಯಾಚಾರಿಗಳನ್ನ ನಿಮ್ಗೆ ಹಿಡಿಯೋದಕ್ಕೆ? ಯಾಕಾಗೋದಿಲ್ಲ ನಿಮ್ಮ ಅತ್ಯಾಚಾರಿಗಳಿಗೆ ಶಿಕ್ಷೆಯನ್ನು ಕೊಡೋದಕ್ಕೆ? ನಿಮಗೆ ಕೊಡೋದು ಯಾರಿಗಪ್ಪ ಅಂದ್ರೆ ನೀವು ವಿಠ್ಠಲ್ ಗೌಡನಿಗೆ ಕೊಡ್ತೀರಿ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರಿಗೆ ಕೊಡ್ತೀರಿ, ನಮ್ಮ ಉತ್ತರ ಕರ್ನಾಟಕದ ಹುಲಿ ಮಟ್ಟಣ್ಣನವರು ಸಾಹೇಬರಿಗೆ ಶಿಕ್ಷೆ ಕೊಡುವಂಥ ಕೆಲಸಗಳನ್ನು ನೀವು ಮಾಡ್ತಿರ್ತಾರೆ. ಇದ್ರ ಕೆಲಸ ಅತ್ಯಾಚಾರ ಮಾಡಿದವ್ರನ್ನ ನಿಮ್ಮ ಮನೆ ಇಟ್ಕೊಳ್ರಿ. ಯಾಕಂದ್ರೆ ನಿಮಗೆ ಹೆಂಡ್ರು ಮಕ್ಕಳು ನಿಮ್ಮ ಹೆಣ್ಮಕ್ಳು ಇರ್ತಾರಲ್ಲ, ಅವ್ರನ್ನೂ ಕೂಡ ಅತ್ಯಾಚಾರ ಮಾಡಕನೇ ಇಟ್ಕೊಳ್ರಿ ಅವ್ರನ್ನ ಅಲ್ಲಿ. ಅವ್ರನ್ನ ನಿಮ್ಮ ಮನೆಯಾಗ ಇಟ್ಕೊಳ್ರಿ, ಅವ್ರಿಗೆ ರಕ್ಷಣೆ ಕೊಡ್ರಿ. ಓಕೆ, ಅವ್ರನ್ನ ಭಾಳ ಪ್ರೀತಿಯಿಂದ ನಡ್ಕೊಳ್ರಿ. ಅತ್ಯಾಚಾರಿಗಳು ಅಂದ್ರೆ ಈ ದೇಶದ ಸುಧಾರಕರು, ಸ್ವಾತಂತ್ರ್ಯ ಹೋರಾಟಗಾರರು ಅವ್ರು ನಿಮ್ಮ ಮನೆಯಾಗ ಇಟ್ಕೊಳ್ರಿ. ಆದರೆ ಈ ಮಟ್ಟಣ್ಣನವರಾಗಿರ್ಬೋದು, ಆಮೇಲೆ ನಮ್ಮ ತಿಮ್ಮರೊಡ್ಡಿ ಸಾಹೇಬ್ರಾಗಿರ್ಬೋದು, ಇವರೆಲ್ಲ ಏನಪ್ಪಾ ಅಂದ್ರೆ ಇವರು ಒಂಥರ ಭಯೋತ್ಪಾದಕರಿದ್ದಾಗ ನಿಮ್ಮ ಪ್ರಕಾರ. ಹೋಗ್ರಿ ಶಿಕ್ಷೆ ಕೊಡ್ರಿ, ಗಲ್ಲು ಶಿಕ್ಷೆ ಕೊಡ್ರಿಪ್ಪ. ಹೋಗಿ ಕೊಟ್ಟು ಬಿಟ್ಟು ಸಮಾಜಕ್ಕೆ ಏನು ತೋರಿಸ್ಕೊಡ್ರಪ್ಪ ಅಂದ್ರೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಇಲ್ಲ, ಸೌಜನ್ಯರಿಗೆ ನ್ಯಾಯ ಇಲ್ಲ, ಪದ್ಮಲತಾ, ವೇದವಲ್ಲಿ, ಯಮುನಾ ನಾರಾಯಣ ಇವ್ರಿಗೆ ಯಾರಿಗೂ ಕೂಡ ನ್ಯಾಯ ಇಲ್ಲ. ಧರ್ಮಸ್ಥಳದಲ್ಲಿ ಎಷ್ಟು ಪ್ರಕರಣಗಳು ನಡೆದಿದಾವಲ್ಲ, ಎಷ್ಟು ಅಮಾಯಕರು ಸಾವಾಗ್ಯಾವಲ್ಲ, ಇವ್ಗೆ ಯಾವುದಕ್ಕೂ ಕೂಡ ನ್ಯಾಯ ಸಿಗೋದಿಲ್ಲ ಅನ್ನೋದನ್ನ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅದನ್ನು ಇಡೀ ಕರ್ನಾಟಕ ಜನತೆಗೆ ಹೇಳ್ರಿ. 200 ಕೋಟಿ ಹಗರಣ, ಪ್ರಕಾಶ್ ರಾಜ್ ಕೈವಾಡ, ಅವನ ಕೈವಾಡ, ಇವನ ಕೈವಾಡ. ಹೊಟ್ಟಿಗೆ ಅನ್ನ ತಿಂತಿರೋ, ಹೇಳಿ ತಿಂತೀರಿ. ಎಷ್ಟು ಸಲ ಹೇಳ್ಬೇಕು ನಿಮಗೆ? ಒಂದು ಮಾತು ಹೇಳ್ತೇನೆ, ನೆನ್ಪಿಟ್ಕೊಂಡು. ಅಜಿತ್ ಹನುಮಕ್ಕನವರು ನಿನ್ನಂತ 1000 ನ್ಯೂಸ್ ಚಾನೆಲ್ ಬರಲಿ, 1000 ನ್ಯೂಸ್ ಚಾನೆಲ್ಗಳು ಬರಲಿ, ಸಾವಿರಾರು ಕೋಟಿ ಆಸ್ತಿವಂತರ ನಿಮ್ಮ ಹತ್ರ ಹಿಂದೆ ಇದ್ರು ಕೂಡ, ಘಟಾನುಘಟಿ ರಾಜಕೀಯ ನಾಯಕರು ನಿಮ್ಮ ಹತ್ರ ಇದ್ರು ಕೂಡ, ಆದ್ರೆ ಸೌಜನ್ಯರಿಗೆ ನ್ಯಾಯ ನಾವು ಕೊಡಿಸ್ತೀವಿ. ಇದ್ರ ಹಿಂದೆ ಏನು ಬೆವರನ್ನ ಸುರಿಸಿದಾರಲ್ಲ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ, ಮಟ್ಟಣ್ಣನವರ ಸಾಹೇಬರಾಗಿರ್ಬೋದು, ಸೌಜನ್ಯಳ ತಾಯಿ ಆಗಿರ್ಬೋದು, ಮಹಿಳಾ ಮನಿಗಳಾಗಿರ್ಬೋದು, ವಿಠ್ಠಲ್ಗೌಡ ಆಗಿರ್ಬೋದು, ಆಮೇಲೆ ಯಾರ ಹೆಸರು ಬಿಟ್ಟಿದ್ದಾರೆ ಅದು ಬೇಜಾರಾಗ್ಬಿಟ್ರಿ. ಎಲ್ಲರೂ ಕೂಡ ಅವ್ರಿಗೆ ಜಯ ಸಿಗ್ತದ, 100% ಸಿಗ್ತದ. ನಿಮ್ಮ ಕುಂಡ್ಯಾಗ ತಾಕತ್ತಿದ್ರ ಇವು ಯಾವ್ಯಾವ ನಮ್ಮ ಕರ್ನಾಟಕದ ಹೊಲಸು ಮೀಡಿಯಾಗಳು ಅದಾವಲ್ಲ, ದರಿದ್ರ ಹೇಳ್ತೀನೋ ಮೀಡಿಯಾಗಳು, ನನ್ನ ಕಾಲಾಗಿನ ಧೂಳಿಗೆ ಸಮಾನ ಇರತಕ್ಕಂಥ ಮೀಡಿಯಾಗಳು ಏನಿದಾವಲ್ಲ, ನಿಮ್ಮ ಕುಂಡ್ಯಾಗ ತಾಕತ್ತ ಇದ್ರ ಆ 200 ಕೋಟಿ ರೂಪಾಯಿ ಎಲ್ಲಿಂದ ಬಂತು? ಬ್ಯಾಂಕ್ ಡೀಟೇಲ್ಸ್ ಯಾರು ಹಾಕಿದ್ರು, ಯಾವಾಗ ಬಂತು, ಅಲ್ಲಿಂದ ಯಾರ್ಯಾರಿಗೆ ಅದು ಹೋಯ್ತು ಅನ್ನೋದನ್ನು ಕರೆಕ್ಟಾಗಿ ತನಿಖೆ ಮಾಡಿ. ಸುಳ್ಳು ಸುದ್ದಿ ಹಬ್ಸಕ್ಕೆ ಹೋಗ್ಬಾರ್ದು. ಸುಳ್ಳು ಸುದ್ದಿಗೆ ಹಬ್ಸಿದ್ರೆ ಅಪ್ಪು ಹುಟ್ಟಿದಂಗಲ್ಲ, ನೀವು ಜಾತ್ರೆ ಹುಟ್ಟಿದಂಗದಿರಿ. ನೀವು ಮೀಡಿಯಾದವರು ಅಪ್ಪು ಹುಟ್ಟಿದಂಗಲ್ಲ, ನೀವು ಜಾತ್ರೆ ಹುಟ್ಟಿದಂಗದಿರಿ. ಸುಳ್ಳು ಸುದ್ದಿ ಹಬ್ಸಕ್ಕೆ ಹೋಗ್ಬಿಟ್ರೆ. ಚಕ್ರವರ್ತಿ ಡೈಲಿ 3 ವಿಡಿಯೋ ಮಾಡ್ತಾರೆ. ಅದು ಏನು ಹರ್ಕೊಳ್ಳೋದಲ್ಲ, ಅದು ಏನು ನಂದು ಕಿತ್ಕೊಳ್ಳೋದಲ್ಲ, ಕಿತ್ಕೊಡ್ರಿ. ಯಾಕಂದ್ರೆ ಒಂದು ಹೆಣ್ಣು ಮಗಳಿಗೆ ನ್ಯಾಯವನ್ನು ಕೊಡಿಸೋದಕ್ಕೆ ಮುಂದೆ ಆಗಿರ್ತಕ್ಕಂಥ ವ್ಯಕ್ತಿ. ಒಂದು ಪುಟ್ಟ ಕಾಣಿಕೆಯನ್ನು ಕೊಡ್ತೀನಿ ನಾನು. ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ, ಗಿರೀಶ್ ಮಟ್ಟಣ್ಣನವ್ರ ಸಾಹೇಬ್ರ ಹೆದರಂಗಿಲ್ಲ, ಅಳಕಂಗಿಲ್ಲ, ಅಂಜಂಗಿಲ್ಲ, ನುಗ್ಗೋದನ. ಜೈ ಹಿಂದ್, ಜೈ ಕರ್ನಾಟಕ.